ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಹೊಸ ಚಾನೆಲ್ ನೇಮು ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸೂಪರ್ ಕಲೆಕ್ಷನ್ಗಾಗಿ ಜ್ಯುವೆಲರಿ ಬ್ಲಾಗ್ಸ್ನ ಫಾಲೋ ಮಾಡಿ. ಎಂ ಬಿ ಕ್ರಿಯೇಷನ್ ಜ್ಯುವೆಲರಿ ಬ್ಲಾಗ್ಸ್ನ ಫಾಲೋ ಮಾಡಿ. ಸೂಪರ್ ಆಗಿದೆ ನೋಡಿ. ಸೊಂಟದ ಡಾಬು ಮಧ್ಯದಲ್ಲಿ ಮಾತ್ರ ಒಂದು ಸ್ಟೋನಲ್ಲಿ ಪೆಂಡೆಂಟ್ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ನೀವು ಗ್ರ್ಯಾಂಡ್ ಆಗಿರೋ ಸೀರೆ ಮೇಲೆ ಈ ಥರದ್ದು ಒಂದು ಸಿಂಪಲ್ ಹಾಕಿದ್ರೂ ಫುಲ್ಲು ದೊಡ್ಡ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈ ಜ್ಯುವೆಲರಿ ವ್ಲಾಗಲ್ಲಿ ನೋಡಿ. ದಿನ ಒಂದಕ್ಕಿಂತ ಒಂದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕ್ತಾಯಿದ್ದೀನಿ. ಮತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟ ಆದವರು ಒಂದು ಲೈಕ್ ಮಾಡಿ. ನಾನು ಇದ್ರವರೆಗೂ ನನ್ನ ಚಾನಲ್ನಲ್ಲಿ ನಾನು ಲೈವ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ತಪ್ಪು ತಿಳ್ಕೊಂಡು ಇದೇನು ಮೋಸದ ಚಾನಲ್ಲು ಏನೋ ಎತ್ತನೋ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲ, ಹಾಗೇನೂ ಇಲ್ಲ. ನಾನು ಮನೆ ಕೆಲಸ ಮಾಡೋದು ಅಂದರೆ ಮನೆ ಕೆಲಸ ಅಂದರೆ ಕಸ ಗುಡಿಸಿ ಒರೆಸಿ ಅವೆಲ್ಲ ಕಾಮನ್ ಕೆಲಸಗಳು. ಅದ್ರ ಜೊತೆಗೆ ನಾನು ರೆಡಿಯಾಗಿ ಕೂತ್ಕೊಂಡು ವಿಡಿಯೋ ಮಾಡೋದಕ್ಕಾಗಲಿ ಲೈವ್ ಬರೋದಕ್ಕಾಗಲಿ ನನಗೆ ಅಷ್ಟೊಂದು ಇಷ್ಟ. ಸೊ ಅದಕ್ಕೋಸ್ಕರ ನನ್ನ ಜ್ಯುವೆಲರಿ ಏನಿದೆಯೋ ಅದನ್ನೆಲ್ಲ ವಿಡಿಯೋ ಮಾಡಿ ಅದಕ್ಕೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಜ್ಯುವೆಲರಿಗಳನ್ನ. ಯಾರಿಗೆಲ್ಲ ಇಷ್ಟ ಆಯಿತು ಅವರು ನೀವೂ ಬೇಕಾದ್ರೆ ಈ ಒಂದು ಜ್ಯುವೆಲರಿ ಚಾನಲ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ರೀಸೇಲಿಂಗ್ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡ್ಬೋದು. ಇದ್ರ ಮುಖಾಂತರ ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನೀವು ನನ್ನ ಗ್ರೂಪ್ಗೆ ಜಾಯಿನ್ ಆದರೆ ಸೇಮ್ ಫೋಟೋಸ್ ಸಿಗುತ್ತೆ. ಎಲ್ಲ ಡಿಫ್ರೆಂಟು ಫೋಟೋಸು, ಸೇಮ್ ಫೋಟೋಸು ಸಿಗುತ್ತೆ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ವಿತ್ ಪ್ರೈಸಿಂಗ್ ಸಿಗುತ್ತಲ್ಲ, ನೀವು ಅದನ್ನು ಬೇಕಾದ್ರೆ ನೀವೊಂದು ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲೂ ನೀವು ಅಪ್ಲೋಡ್ ಮಾಡ್ಬೋದು. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಎಲ್ಲಿದೆಯೋ ಅವ್ರಿಗೆಲ್ಲರಿಗೂ ತಲುಪಿಸ್ಬೋದು. ನೀವೂ ಒಂದು ಚಾನಲ್ ಸ್ಟಾರ್ಟ್ ಮಾಡಿ, ಎಲ್ಲ ಚಾನಲ್ ಸ್ಟಾರ್ಟ್ ಮಾಡಿರೋರು ಬೇಕಾದ್ರೆ ಇದನ್ನು ನಿಮ್ಮ ಚಾನಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನು ನೋಡೇ ಕೆಲವರೆಲ್ಲ ಬೆಳಗ್ಗೆಯಿಂದ ಎದ್ದು ಊಟ ಮಾಡೋದು, ತಿಂಡಿ ಮಾಡೋದು ಅವೆಲ್ಲ ಮಾಡ್ತಾರೆ. ಸೊ ನನಗೆ ಅದೆಲ್ಲ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ದೀನಿ ನನ್ನ ಹಳೆ ವ್ಲಾಗಲ್ಲಿ. ಮತ್ತು ನಾನು ಲೈವಲ್ಲೂ ಬಂದಿಲ್ಲ. ಹಾಗನ್ಬಿಟ್ಟು ಇದು ಮೋಸ ಇಲ್ಲ ಅಂತ ಈಗ ರೀಸೆಂಟಾಗಿ ಈಗ ನಾನು ಮಾತಾಡಿದ ಮುಂಚೆಯಲ್ಲಿ ಹೇಳಿದೆ. ಇದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ಕ್ವಾಲಿಟಿನೂ ಏನೂ ಮೋಸ ಇಲ್ಲ. ನನ್ನ ವಿಡಿಯೋ ಹಾಕೋದಕ್ಕಿಂತ ಅಟ್ಲೀಸ್ಟ್ ಜ್ಯುವೆಲರಿ ಫೋಟೋಸ್ ನೋಡಲಿ ಅಂತ ಹೇಳಿ ವಿತ್ ಜ್ಯುವೆಲರಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ನಾನು ಯಾವುದೂ ಮನೇಲಿ ತಂದಿಟ್ಕೊಂಡಿಲ್ಲ, ಇವೆಲ್ಲ ಆನ್ಲೈನು. ಸೊ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಯಾರಿಗೆಲ್ಲ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನನಗೆ ಕಳಿಸಿ. ಪ್ರೈಸ್ ಹೇಳ್ತೀನಿ. ನನ್ನ ಲಾಸ್ಟ್ ವೀಕ್ ವಿಡಿಯೋದಲ್ಲೆಲ್ಲ ಪ್ರೈಸ್ ಅಪ್ಲೋಡ್ ಮಾಡಿದ್ದೆ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ. ಇವಾಗ ಬರ್ತಾ ಇದೆಯಲ್ಲ ಈ ಪರ್ಲ್ ಅಂತೂ ನಾನು ಮಲ್ಲೇಶ್ವರಮಲ್ಲಿ ರೇಟ್ ಕೇಳಿದಾಗ ಅಂಗಡಿಯವರು 1700 ಹೇಳಿದ್ರು. ಇದು 1700 ಆಗೋದಿಲ್ಲ. ಆಲ್ಮೋಸ್ಟ್ ಬರೀ 1200 ಸಿಕ್ಬಿಡುತ್ತೆ ನಿಮಗೆ. ಸೂಪರ್ ಕಲೆಕ್ಷನ್ಸ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಂಥ ಕಲೆಕ್ಷನ್ ನೀವು ಆಚೆ ಹೋಗಿ ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಇವಾಗಿನ ಟ್ರೆಂಡಲ್ಲಿ ಬರೀ ಎಲ್ಲ ಗ್ರೀನ್ ಬೀಡ್ಸು, ಪರ್ಲು ಮತ್ತು ಚಿಕ್ಕದಾಗಿರೋ ಅಂಥ ಹವಳದಲ್ಲಿ ಬರುತ್ತೆ, ಮತ್ತು ಒಳ್ಳೊಳ್ಳೆ ಸ್ಟೋನಲ್ಲಿ ಬರ್ತಾಯಿದೆ. ಅಂದರೆ ಎಲ್ಲ ಎರಡೆರಡು ಸ್ಟೆಪ್ಪಲ್ಲಿ ಬರ್ತಾಯಿದೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ಲೈವಲ್ಲಿ ಬಂದು ಮಾಡೋದಕ್ಕೆ ನನಗೆ ಹೇಳಿದ್ನಲ್ಲ, ನಾನು ಅಷ್ಟು ರೆಡಿಯಾಗಿ ಕೂತ್ಕೊಂಡು ಲೈವ್ ಮಾಡಲೇಬೇಕು ಅಂತ ನಾನು ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದುವರೆಗೂ ಲೈವ್ ಬಂದಿಲ್ಲ. ದಯವಿಟ್ಟು ಅದಕ್ಕೆ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನಿಮಗೆ ಎಲ್ಲಿ ಇಂಪ್ರೆಷನ್, ಇವಾಗ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಇಂಪ್ರೆಷನ್ ಬರುತ್ತಲ್ಲ, ಅದರಲ್ಲಿ ಬಂದಿದ್ದ ತಕ್ಷಣ ಯಾರಿಗಾದರೂ ಕಾಣಿಸಿದ್ರೆ ಜ್ಯುವೆಲರಿ ಅಂತ ಅಟ್ಲೀಸ್ಟ್ ಯಾರು ಜ್ಯುವೆಲರಿ ತೊಗೊಳ್ಳೋರು, ಜ್ಯುವೆಲರಿ ಬ್ರೈಡಲ್ ಏನೋ ಒಂದು ಅಟ್ಲೀಸ್ಟ್ ಸರ್ಚ್ ಮಾಡ್ತಾ ಇರ್ತೀರಲ್ಲ, ಅಲ್ಲಿ ನನ್ನ ಚಾನಲ್ ಬಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಆಲ್ಮೋಸ್ಟ್ ಮೇಕಪ್ ಆರ್ಟಿಸ್ಟು, ಬ್ಯೂಟಿಷಿಯನ್ ಅವರು ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾರೆಲ್ಲ ನೀವೂ ಬ್ರೈಡಲ್ ಸೆಟ್ ಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸ್ಟೋನ್ದಿದೆ, ಸಿಂಪಲ್ ಇದೆ, ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು, ಕಾಂಬೋ ಸೆಟ್ಸು, ಮತ್ತು ಅದರಲ್ಲೂ ವಿತ್ ಕೆಲವುದರಲ್ಲಿ ಮಾಟಿ ಬರುತ್ತೆ, ಕೆಲವುದರಲ್ಲಿ ಡಾಬ್ ಬರುತ್ತೆ, ಇನ್ನು ಕೆಲವುದರಲ್ಲಿ ಫುಲ್ ಸೆಟ್ಟೇ ಬರುತ್ತೆ. ಸೆಟ್ ಅಂತಂದರೆ ತೋಳ್ಬಂದಿ ಮತ್ತು ಜಡೆದು ಎಲ್ಲನೂ ಬರುತ್ತೆ. ಎಲ್ಲನೂ ಎಷ್ಟು ಲೆಂತ್ ಇದೆ ಏನು ಅಂತ ಫುಲ್ ಎಲ್ಲ ಕೆಲವೆಲ್ಲ ನನ್ನ ವಿಡಿಯೋದಲ್ಲೇ ಇರುತ್ತೆ. ಇನ್ನು ಕೆಲವು ಬೇಕಾದ್ರೆ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ನಾನು ಹೇಳ್ತೀನಿ. ಈ ರೀಸೆಂಟಾಗಿರೋ ಈ ವೀಕ್ ವಿಡಿಯೋಗಳಲ್ಲಿ ನಾನು ಪ್ರೈಸ್ ಅಪ್ಲೋಡ್ ಮಾಡಿಲ್ಲ. ಯಾಕಂತಂದರೆ ಈ ಯೂಟ್ಯೂಬ್ ಪಾಲಿಸಿಗಳು ನಾನು ತುಂಬ ಡೀಪಾಗಿ ಏನೂ ಚೆಕ್ ಮಾಡ್ಕೊಂಡಿಲ್ಲ. ಕೆಲವು ಯೂಟ್ಯೂಬ್ ಪಾಲಿಸಿಗಳಲ್ಲಿ ಪ್ರೈಸ್ ಹಾಕ್ಬೋದು ಅಂತಿರುತ್ತೆ, ಪ್ರೈಸ್ ಹಾಕಬಾರ್ದು ಅಂತಿರುತ್ತೆ, ಮತ್ತು ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು, ಕೊಡಬಾರ್ದು.
ಏನೇನೋ ಪಾಲಿಸಿಗಳಿರುತ್ತೆ. ನಾನು ಎಲ್ಲನೂ ಇದನ್ನು ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತಲೂ ನಾನೆಲ್ಲ ಯೂಟ್ಯೂಬಲ್ಲೇ ನೋಡಿದ್ದು. ಹೇಗೆ ತಮ್ನೇಲ್ ಮಾಡಬೇಕು ಆಗಲಿ ಏನೇ ಒಂದಾಗಲಿ ನಾನೆಲ್ಲ ಯೂಟ್ಯೂಬ್ ಮುಖಾಂತರ ನೋಡೇ ಸ್ಟಾರ್ಟ್ ಮಾಡಿದ್ದು. ಅದಕ್ಕೋಸ್ಕರ ನೋಡಿ ನನ್ನ ಲಾಸ್ಟ್ ಹಳೆ ವಿಡಿಯೋಗಳಲ್ಲಿ ನಾನು ಹೇಗೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆಲ್ಲ ಅಂದರೆ ಆಚೆ ಕಡೆ ಫಿಲಮ್ದೆಲ್ಲ ಮ್ಯೂಸಿಕ್ಗಳೆಲ್ಲ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಅದಕ್ಕೇ ಈ ನಡುವೆ ನಾನು ನನ್ನ ವಾಯ್ಸ್ ಕೊಟ್ಟು ಎಲ್ಲದಕ್ಕೂ ಜ್ಯುವೆಲರಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತು ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಏನು ಮನೇಲಿ ಕೆಲಸ ಮಾಡ್ತೀನಿ ಇಂಥದ್ರ ಬಗ್ಗೆ ಹೇಳಿಕೊಂಡು ಬರೀ ಜ್ಯುವೆಲರಿ ಬಗ್ಗೆನೇ ಹೇಳಿದ್ರೆ ಎಲ್ಲರೂ ಸ್ಕಿಪ್ ಮಾಡ್ಕೊಂಡು ನೋಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಸಲ ನಾನು ಏನಕ್ಕೆ ಯಾವುದಕ್ಕೆ ಲೈವ್ ಬರಲ್ಲ ಏನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳಿಸ್ತಾ ಇದ್ದೀನಿ. ಇಷ್ಟ ಆದವರು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತಿರೋರ್ಗಂತೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅವರ ಡ್ರೆಸ್ಸಿಗೆ ತಕ್ಕಂಗೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ತುಂಬಾ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.